ಬಳ್ಳಾರಿ ಬಳಿಕ ಕೋಲಾರದಲ್ಲೂ ಕೂಡ ಬ್ಯಾನರ್ ಗಲಾಟೆ ಶುರುವಾಗಿದೆ. ಮಾಲೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ವಾರ್ ಶುರುವಾಗಿದೆ. ಹಾಲಿ ಮಾಜಿ ಶಾಸಕರ ಬೆಂಬಲಿಗರ ಮಧ್ಯೆ ಟಾಕ್ ಫೈಟ್ ಶುರುವಾಗಿದ್ದು, ಕಾಂಗ್ರೆಸ್ನಿಂದ ಗೆದ್ದು ಹಾಲಿ ಶಾಸಕ ಆಗಿರುವ ನಂಜೇಗೌಡ, ಬಿಜೆಪಿಯ ಮಾಜಿ ಶಾಸಕ ಮಂಜುನಾಥ್ ಗೌಡ ನಡುವೆ ಫೈಟ್ ಏರ್ಪಟ್ಟಿದೆ. ಎರಡೂ ನಾಯಕರ ಬೆಂಬಲಿಗರಿಂದ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ಗಲಾಟೆ ಶುರುವಾಗಿದೆ. ಹುಟ್ಟುಹಬ್ಬದ ಹೆಸರಲ್ಲಿ ಇಬ್ಬರು ಮುಖಂಡರ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗ್ತಿದೆ. ಮಂಜುನಾಥ್ ಬೆಂಬಲಿಗರಿಂದ ಒಂದ್ ಕಡೆ ಬ್ಯಾನರ್ ಅಳವಡಿಕೆ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಹಾಲಿ ಶಾಸಕ ನಂಜೇಗೌಡ ಬೆಂಬಲಿಗರು ಕೂಡ ಇದಕ್ಕೆ ಕೆಂಡಾಮಂಡಲಾಗಿದ್ದಾರೆ. ಬಿಜೆಪಿ ಬ್ಯಾನರ್ ತೆರವುಗೊಳಿಸಿದ ಮಾಲೂರು ನಗರಸಭೆ ತೆರವು ಬಳಿಕ ಪೌರಾಯುಕ್ತ ಕಚೇರಿಯಲ್ಲಿ ಹೈಡ್ರಾಮಾ ನಡೆದಿದೆ. ಏಕವಚನದಲ್ಲಿ ಪೌರಾಯುಕ್ತರಿಗೆ ಬಿಜೆಪಿ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳ್ಳಾರಿ ರೀತಿ ಆಗದಂತೆ ಬ್ಯಾನರ್ ಅನ್ನ ತೆರವು ಮಾಡಿದ್ದೇವೆ. ಬ್ಯಾನರ್ ತೆರವು ಮಾಡಿದ್ರು ಪಟಾಕಿ ಸಿರಿಸಿ ಬಿಜೆಪಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದೆ. ಮಾಲೂರು ಪಟ್ಟಣದಲ್ಲಿ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಪೊಲೀಸರು. ಈಗ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಚಾರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾಗಿದೆ ಅನ್ನೋದು ಗೊತ್ತೇ ಇದೆ. ಅದಾದ ಬಳಿಕ ಈಗ ಅದೇ ರೀತಿಯಾದಂತಹ ಘಟನೆ ಮಾಲೂರಿನಲ್ಲೂ ಕೂಡ ನಡೆದಿದೆ. ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಫೈಟ್ ಏರ್ಪಟ್ಟಿದೆ. ಬಿಜೆಪಿ ಬ್ಯಾನರ್ ತೆರವುಗೊಳಿಸಿದ್ದಾರೆ ಮಾಲೂರು ನಗರಸಭೆ ಅಧಿಕಾರಿಗಳು. ಪೌರಾಯುಕ್ತ ಕಚೇರಿಯಲ್ಲಿ ಅದಾದ ನಂತರ ಹೈಡ್ರಾಮಾ ನಡೆದಿದೆ. ಏಕವಚನದಲ್ಲೇ ಇಬ್ಬರೂ ನಾಯಕರು ಟಾಕ್ ವಾರ್ ನಡೆಸಿದ್ದಾರೆ. ಮಂಜುನಾಥ್ ಗೌಡ ಹಾಗೂ ಬಿಜೆಪಿಯ ಮಾಜಿ ಶಾಸಕ ಮಂಜುನಾಥ್ ಗೌಡ ಹಾಗೂ ನಂಜೇಗೌಡ ನಡುವೆ ಈ ಟಾಕ್ ಫೈಟ್ ಏರ್ಪಟ್ಟಿರೋದು. ತೋರ್ಸು, ಯಾವ್ದು ಪರ್ಮಿಷನ್ ಕೊಟ್ಟು ಹಾಕಿದ್ದೀರಿ? ಎಷ್ಟು ದಿವಸ ನೀವು ಪರ್ಮಿಷನ್ ಕೊಡ್ಬೇಕಾಗಿತ್ತು? ಪರ್ಮಿಷನ್ ಇಲ್ದೇನೆ ನಿಮ್ಮವು ಇದಾವ ಸರ್, ನಾವ್ ಯಾವ್ದು ಮುಟ್ಟಕ್ ಹೋಗಿಲ್ಲ. ಮತ್ತೆ ಪರ್ಮಿಷನ್ ಬಗ್ಗೆ ನಿಲ್ಸಿ, ನೀವು ಪರ್ಮಿಷನ್ ಬಗ್ಗೆ ಮಾತಾಡ್ಬೇಡ್ರಿ. ಎಷ್ಟು ಜನ ಪರ್ಮಿಷನ್ ಮತ್ತೆ ಇವರು ಬಂದಿದ್ರು ಹಾಲಿ ಶಾಸಕರು ಅಂತ ಹಾಕಿಲ್ಲ, ಅವರು ನಮ್ಮ ಶಾಸಕರು ಅಂತ ಹಾಕೊಂಡಿರೋದು. ರಾಮೂರ್ತಿ ಅವ್ರು ಬಂದು ಕೂತಿದ್ರು ಮಾತಾಡಿದ್ರು, ನೀವು ಕೂತಿದ್ರು ನಾವೇನ್ ಇಲ್ಲ ಇಲ್ಲ, ನೀವು ಕುತ್ಕೊಳ್ರಿ ಅಂತ ಕುತ್ಕೊಂಡಿರ. ನಾವೇನ್ ಮನೆ ಸಿಲ್ದಿರ ಕುತ್ಕೊಳ್ಳೋದು. ನನ್ನ ಆಫೀಸರ್ ಬಂದ್ಮೇಲೆ ನೀವು ಕುತ್ಕೊಳ್ರಿ ಅಂದ್ರೆ ಕುತ್ಕೊಂತೀನಿ. ನಿಮ್ಗಿರ್ಬೇಕು ಮಿನಿಮಮ್ ಕಾಮನ್ ಸೆನ್ಸ್ ಅದು. ನಮ್ ಕಡೆಯಿಂದ ಅಂತೂ ನಾವ್ ಯಾವ್ದೇ ಡೈರೆಕ್ಷನ್ಸ್ ಕೊಟ್ಟಿಲ್ಲ. ನಾವ್ ನಮ್ಗೇನ್ ಗೊತ್ತಾ ನಮ್ಗೇನ್ ಗೊತ್ತಾ ಮತ್ತೆ ಹೆಂಗ ಅನ್ಸರ್ ನಮ್ಗೆ ಯಾರು ಅನ್ಸಿದ್ರು ಅವ್ರು ಕೇಳಿ ಸರ್. ನಾವ್ ಇವ್ರು ಇಲ್ಲಿ ನಮ್ಮ ಏನು ಮುಂದಿನ ಅಂತ ಹಾಕೊಂಡ್ರು, ಹಾಫ್ ಅನ್ ಅವರ್ ಮತ್ತೆ ತಂದು ಕಟ್ಟಿದ್ರು. ಮತ್ತೆ ನಾವ್ ಯಾವ್ದು ಮುಟ್ಟಕ್ ಹೋಗ್ಲಿ, ಅದು ಬಿಚ್ಚು ಇಲ್ಲ. ಆಯ್ತು, ಯಾರು ಬೇಕಾದ್ರೂ ಆಗ್ಬೋದು, ಮುಂದಿನ ನಾನು ಆಗ್ಬೋದು, ಅದಾದ್ಮೇಲೆ ನಾವೇನ್ ಡಿಸ್ಟರ್ಬ್ ಮಾಡ್ಲಿಲ್ಲಲ್ಲ. ಅಲ್ಲ, ನಮ್ಮ ಶಾಸಕರು ಅನ್ನೋದನ್ನ ನೀವು ಯಾಕೆ ಬಿಚ್ಚಿದ್ರಿ? ನಾನು ಅದನ್ನೇ ಈಗ ಸರ್ಕಾರಿಸ್ಬೇಕು, ತಹಸೀಲ್ದಾರ್ ಇಬ್ರು ಡೈರೆಕ್ಷನ್ ಆಯ್ತು, ನಿಮ್ ಇನ್ಸ್ಟ್ರಕ್ಷನ್ಸ್ ಬಂದಿದ್ಯಲ್ವಾ, ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳ್ತಿದ್ದಾರೆ. ರೈಟಿಂಗ್ ಅಲ್ಲಿ ಕೊಡಿ. ನೀವು ಯಾರ ಮ್ಯಾಗ ಅಲಿಗೇಷನ್ ನಿಮ್ಗೆ ಯಾರು ಹೇಳಿದ್ರು ಅದನ್ನ ಕೊಡಿ. ಆಮೇಲೆ ನಮ್ಗೆ ಗೊತ್ತು ಏನ್ ಮಾಡ್ಬೇಕು. ಅದೇ ಸರ್, ಈಗ ಅವ್ರು ಹೇಳಿದ್ರೆ ಕಿರಣ್ ಹೆಸರಾಗಿದ್ದು ಒಂದು ಪಿಟಿಷನ್ ರೆಡಿ ಮಾಡಿ ಕೊಡಪ್ಪ. ಇನ್ನೂ 5 ಇದಾವಲ್ವ ಸರ್? ಈಗ ಯಾವ್ದಿದೆ ಇರೋದನ್ನ ತೋರ್ಸು, ಯಾವ್ದು ಪರ್ಮಿಷನ್ ಕೊಟ್ಟು ಹಾಕಿದ್ದೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.